ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದು ನಾನು ಶುಕ್ರವಾರ ವಿಡಿಯೋ ಮಾಡ್ಕೊಂಡಿರೋವಂಥದ್ದು. ನಮ್ಮ ಮನೆ ದೇವ್ರ ಜಾತ್ರೆಯಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ನಾನು ಬೆಳಗ್ಗೆ ಎದ್ದು ಮಾಮೂಲಿ ಕಾಫಿ ಎಲ್ಲ ಕುಡಿದು ಆಚೆ ಎಲ್ಲ ಸಾರಿಸಿ ಎಲ್ಲ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ನಾನು ಆಚೆ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಅತ್ತೆ ಒಳಗಡೆ ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊತಿದ್ರು ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ. ನಾನು ಆಚೆಯಿಂದ ಒಳಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಆಗಲೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ನಾನು ಸ್ವಲ್ಪ ಸ್ಮಾಲ್ ಕ್ಲಿಪ್ ತಗೊಳ್ಳೋಣ ಅಂತೇಳಿ ತೊಗೊಂಡೆ. ಮತ್ತೆ ಪೂಜೆ ಮಾಡ್ತಾ ಇದ್ದರೆ ಇವನು ಹೋಗ್ಬಿಟ್ಟು ಡೋಲ್ ಬಾರಿಸ್ತಿದ್ದ. ಚೆನ್ನಾಗಿದೆ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ. ಇದಾದ ನಂತರ ನಾನು ಎಲ್ಲದನ್ನು ಪೂಜೆ ಸಾಮಾನು ಎಲ್ಲದನ್ನು ಡಿಕ್ಕಿಲಿ ಸ್ವಲ್ಪ ಇಟ್ಕೊಂಡು ಕೈಯಲ್ಲಿ ಸ್ವಲ್ಪ ಇಟ್ಕೊಂಡ್ವಿ. ಹೊರಟ್ವಿ ಇಲ್ಲಿಂದ ಇವಾಗ. ದೇವಸ್ಥಾನಕ್ಕೆ ಬಂದು ಹೊಳೆ ಹತ್ರ ಪೂಜೆ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಇವಾಗ ಫಸ್ಟು ನಾವು ಆಚೆಗಡೆ ಪೂಜೆ ಮಾಡಿಬಿಟ್ಟು ಪಾದ ಇರುತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಹೋಗ್ತೀವಿ. ವೆಯ್ಟ್ ಮಾಡಬೇಕು, ಯಾಕಂದರೆ ಅಲ್ಲಿ ಒಳಗಡೆ ದೇವಿಗೆ ಅಲಂಕಾರ ಮಾಡಿ ಬೆಳ್ಳಿದೆಲ್ಲ ಒಡವೆ ಎಲ್ಲ ಇಟ್ಟು ಅಲಂಕಾರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಬೇಕು. 11 ಗಂಟೆ ಅಷ್ಟರಲ್ಲಿ ಆಗುತ್ತೆ, 11-12 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾವು ಹೊರಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ವಿ. ಈ ಸಲ ಸ್ಪೆಷಲಾಗಿ ಡೋಲು ಆ್ಯಂಡ್ ಗೊಂಬೆಗಳೆಲ್ಲದನ್ನು ಕರೆಸಿದ್ರು. ಒಂಥರ ಸ್ಪೆಷಲ್ ಆಗಿತ್ತು ಈ ಸಲ ನಮ್ಮೂರ ಜಾತ್ರೆ, ಅಂದರೆ ನಮ್ಮ ಮನೆ ದೇವ್ರ ಜಾತ್ರೆ. ಭಕ್ತ ಜನರ ನಿನ್ನ
ದಿನೇಶ್ ದೇವರಸ ಇವಾಗ ಪ್ರಸಾದ ತಿನ್ನೋಣ ಅಂತ ಹೇಳಿ ಬಂದ್ವಿ. ನಮ್ಮ ಮನೆ ದೇವರನ್ನೇ ಆಗಿರೋದ್ರಿಂದ ನಾವು ಬೆಳಗ್ಗೆಯಿಂದ ಊಟ ಮಾಡಿರೋದಿಲ್ಲ, ಇಲ್ಲೇ ಬಂದು ಪ್ರಸಾದನೇ ಊಟ ಮಾಡೋದು ನಾವು. ಸೊ ಇಲ್ಲೇ ಊಟ ಮಾಡ್ಕೊತಿದ್ವಿ. ಇಲ್ಲಿ ಕುಂಬಳಕಾಯಿ ಪಲ್ಯ ಫೇಮಸ್ಸು, ಅಂದರೆ ಇದಕ್ಕೆ ದೇವರಿಗೆ ಇಷ್ಟ ಇರೋವಂಥದ್ದನ್ನೇ ಕುಂಬಳಕಾಯಿ ಪಲ್ಯ. ಸೊ ಅದಕ್ಕೋಸ್ಕರನೇ ಕುಂಬಳಕಾಯಿ ಪಲ್ಯ ಫಸ್ಟು ಪ್ರಸಾದ ಅಂತ ಹೇಳಿ ಕೊಡ್ತಾರೆ. ಅದಾದ ನಂತರ ಅನ್ನ ಸಾಂಬಾರು ಆ ಥರ ಕೊಡ್ತಾರೆ. ಇದನ್ನು ನಾವು ಊಟ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮನೆಗೆ ಹೊರಟ್ವಿ. ನೆಕ್ಸ್ಟು ವೀಡಿಯೋಗೆ ಮಾತಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಮ್ಯೂಸಿಕ್ ಹೋಗ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರನೇ ಇವಾಗೇ ಮಾತಾಡ್ತಿದ್ದೀನಿ. ಇದು ಯಾರೋ ಒಬ್ಬರು ಬೇರೆಯವ್ರು ಯಾರೋ ಮಾಡಿಸಿದ್ದು ಅನಿಸುತ್ತೆ. ಇದು ಎಲ್ರಿಗೂ ಸಿಕ್ಕಿರಲಿಲ್ಲ, ಸೊ ನಾನು ಅದೇ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನೋಡಿ, ಊಟ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದ ಊಟ ಏನು ಮಾತಾಡೋಂಗಿಲ್ಲ. ಯಾವುದೇ ಆದ್ರೂ ಅಷ್ಟೇ, ಯಾವುದೇ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಸಲ ದೇವರಿಗೆ ಕೈ ಮುಕ್ಕೊಂಡು ನಾವು ನಮ್ಮ ಮಾವನ ಊರಿಗೆ ಹೋದ್ವಿ. ಯಾಕಂದರೆ ನಮ್ಮ ಭಾವ ಶಬರಿಮಲೆಗೆ ಹೋಗ್ತಿದ್ರು, ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದು ಬರೋಣ ಅಂತೇಳಿ ಹೋದ್ವಿ. ನನ್ನ ಮಗನ ಏನಕ್ಕೆ ಪಕ್ಕದಲ್ಲಿ ಕೂರಿಸ್ಕೊತಿದ್ದಾರೆ ಅಂದರೆ ತುಪ್ಪದ ಕಾಯಿ ತುಂಬಿಸ್ತೀನಿ ಅಂತೇಳಿ ನಮ್ಮ ಅತ್ತೆ ಅಂದ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ ಅವನ ಕೈಯಲ್ಲಿ ತುಪ್ಪದ ಕಾಯಿ ತುಂಬಿಸೋದಕ್ಕೆ ಅಂದ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡ್ರು ಇವಾಗ ನಮ್ಮ ಭಾವ. ಅದನ್ನೇ ಈ ಪ್ರೋಸೆಸ್ ಎಲ್ಲ ನಡೀತಿದೆ ಇವಾಗ. ಇದಿಷ್ಟು ಈ ವಿಡಿಯೋನಲ್ಲಿತ್ತು. ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.